23ನೇ ಭಾರತ ರಷ್ಯಾ ಶೃಂಗಸಭೆಯಲ್ಲಿ ಭಾಗಿಯಾಗೋದಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಿನ್ನೆಯಷ್ಟೇ ಭಾರತಕ್ಕೆ ಬಂದು ಇಳಿದಿದ್ದಾರೆ. ಇವತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ದೆಹಲಿಯಲ್ಲಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಕೆಲವೇ ಕ್ಷಣಗಳಲ್ಲಿ ಮೋದಿ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ಕೂಡ ಆರಂಭ ಆಗುತ್ತೆ. ಹೈದರಾಬಾದ್ ಹೌಸ್ನಲ್ಲಿ ನಡೆಯಲಿರುವಂತಹ ಮಾತುಕತೆ ಇದು. ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕ್ತಾರೆ. ಅದಕ್ಕೂ ಮುನ್ನ ರಾಜ್ಘಾಟ್ನಲ್ಲಿ ಗಾಂಧೀಜಿ ಸಮಾಧಿಗೆ ನಮನದ ಬಳಿಕ ಎರಡೂ ದೇಶಗಳ ನಡುವೆ ಮಹತ್ವದ ಒಪ್ಪಂದಗಳಿಗೆ ಇವತ್ತು ಸಹಿ ಬೀಳ್ತಾ ಇದೆ ಹೈದರಾಬಾದ್ ಹೌಸ್ನಲ್ಲಿ. ಸೊ ದೆಹಲಿ ಪ್ರವಾಸದಲ್ಲಿ ಇವಾಗ ರಷ್ಯಾ ಅಧ್ಯಕ್ಷ ಪುಟಿನ್, ಕೆಲವೇ ಕ್ಷಣಗಳಲ್ಲಿ ಮೋದಿ ಪುಟಿನ್ ದ್ವಿಪಕ್ಷೀಯ ಮಾತುಕತೆ. ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ, ತೈಲ ಖರೀದಿಯೂ ಸೇರಿದಂತೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಸಭೆ ನಡೆಯುತ್ತೆ. ಪ್ರಮುಖವಾಗಿ ಪುಟಿನ್ ಅವರು ಬಂದಿರತಕ್ಕಂಥದ್ದು 23ನೇ ಭಾರತ ರಷ್ಯಾ ಶೃಂಗಸಭೆಯಲ್ಲಿ ಭಾಗಿಯಾಗೋದಕ್ಕೆ ಅಂತಂದ್ಬಿಟ್ಟು ಇವತ್ತು ಪ್ರಧಾನಿ ಮೋದಿ ಅವರ ಜೊತೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸ್ತಾರೆ. ನಮಗೆ ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ನೆನಪಿದೆ, ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ S-400 ಅದರ ಅಭೂತಪೂರ್ವ ಯಶಸ್ಸು. ಇದೀಗ ಭಾರತ ಇನ್ನಷ್ಟು S-400 ಖರೀದಿ ಮಾಡೋದಕ್ಕೆ ಮುಂದಾಗಿದೆ ರಷ್ಯಾದಿಂದ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಯುತ್ತೆ. S-500 ಕೂಡ ಖರೀದಿ ಮಾಡುವ ಪ್ರಸ್ತಾಪವನ್ನು ಭಾರತ ಮುಂದಿಡುತ್ತೆ. ಮತ್ತು 5ನೇ ತಲೆಮಾರಿನ 5th ಜನರೇಷನ್ ಯುದ್ಧ ವಿಮಾನವಾದಂತಹ Su-57 ಇದನ್ನು ಭಾರತಕ್ಕೆ ಮಾರಾಟ ಮಾಡೋದಕ್ಕೆ ರಷ್ಯಾ ಕೆಲ ವರ್ಷಗಳಿಂದ ಪ್ರಯತ್ನವನ್ನು ನಡೆಸ್ತಾನೆ ಇದೆ. ಆ ಪ್ರಸ್ತಾಪ ಕೂಡ ಇವತ್ತಾಗುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ರಾಜ್ಘಾಟ್ ಭೇಟಿಯ ಬಳಿಕ ವ್ಲಾಡಿಮಿರ್ ಪುಟಿನ್ ಅವರ ಮುಂದಿನ ಕಾರ್ಯಕ್ರಮಗಳೇನು? ದ್ವಿಪಕ್ಷೀಯ ಮಾತುಕತೆಗಳು ಏನೆಲ್ಲ ಇವತ್ತು ಚರ್ಚೆ ಆಗಬಹುದು? ಓವರ್ ಆಲ್ ಇವತ್ತಿನ ಪುಟಿನ್ ಅವರ ಪ್ರವಾಸದ ವಿವರಗಳು. ಅರವಿಂದ್, ನೋಡಿ, ಬೆಳಗ್ಗೆ 11 ಗಂಟೆಯಿಂದ ಪುಟಿನ್ ಅವರ ಅಧಿಕೃತ ಕಾರ್ಯಕ್ರಮಗಳು ಶುರುವಾಗಿರುವಂಥದ್ದು. ರಾಷ್ಟ್ರಪತಿ ಭವನಕ್ಕೆ ತೆರಳಿ ಅಲ್ಲಿ ಏನು ಒಂದು ಗೌರವವನ್ನು ಸ್ವೀಕರಿಸಿದ್ರು. ಅದಾದ ಬಳಿಕ ಅಲ್ಲಿ ಒಂದು ಸೌಹಾರ್ದಯುತ ಫೋಟೋ ಶೂಟ್ಗಳು ಕೂಡ ನಡೆದವು. ಈಗ ಅದಾದ ಬಳಿಕ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ಪುಟಿನ್ ತೆರಳಿ ಅಲ್ಲಿ ಗೌರವ ಸಮರ್ಪಣೆಯನ್ನು ಕೂಡ ಮಾಡಿದ್ರು. ಈಗ ಅಲ್ಲಿಂದ ಅವರು ಹೊರಟು ನೇರವಾಗಿ ಹೈದರಾಬಾದ್ ಹೌಸ್ಗೆ ಬರ್ತಾ ಇದ್ದಾರೆ. ಇಂಡಿಯಾ ಗೇಟ್ನ ಬಳಿ ಇರುವಂತಹ ಹೈದರಾಬಾದ್ ಹೌಸ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಆರಂಭ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೈದರಾಬಾದ್ ಹೌಸ್ಗೆ ಪುಟಿನ್ ಅವರನ್ನ ಸ್ವಾಗತ ಮಾಡಿಕೊಳ್ತಾರೆ. ಅದಾದ ಬಳಿಕ ಉಭಯ ನಾಯಕರ ನಡುವೆ ದ್ವಿಪಕ್ಷೀಯ ಮಾತುಕತೆಗಳು ನಡೆಯುತ್ತೆ. ಇದರಲ್ಲಿ ಸಾಕಷ್ಟು ಮಿಲಿಟರಿ ಒಪ್ಪಂದಗಳು ಆಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಈಗಾಗಲೇ ಪೂರ್ವ ಭಾವಿಯಾಗಿ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಮತ್ತೆ ಯಾವ್ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಪ್ಪಂದಗಳಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಬಿಡುಗಡೆ ಮಾಡಲಾಗಿರುವಂತದ್ದು. 5ನೇ ಜನರೇಷನ್ಗೆ ಸಂಬಂಧಪಟ್ಟಂತ ಯುದ್ಧ ವಿಮಾನಗಳ ಒಪ್ಪಂದ ಆಗ್ತಾ ಇರುವಂತದ್ದು. ಮೇಕ್ ಇನ್ ಇಂಡಿಯಾದಲ್ಲಿ ಟೆಕ್ನಾಲಜಿಯನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಭಾರತದಲ್ಲಿ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ನಿರ್ಮಾಣ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಒಪ್ಪಂದಗಳಾಗ್ತಾ ಇದ್ದಾವೆ. ಇನ್ನೊಂದು ಪರಮಾಣು ಶಕ್ತಿಯನ್ನು ಹೊಂದಿರುವಂತಹ ಒಂದು ಜಲಾಂತರ್ಗಾಮಿ ನೌಕೆಯನ್ನ ಏನು ಅದನ್ನ ಪಡಿಲಿಕ್ಕೆ ಒಪ್ಪಂದಗಳು ನಡೀತಾ ಇರುವಂತದ್ದು. 10 ವರ್ಷಗಳಿಗೆ ಅದನ್ನ ಪಡೆಯುವಂತಹ ಒಂದಿಷ್ಟು ಮಾತುಕತೆಗಳು ಕೂಡ ನಡೀತಾ ಇರುವಂತದ್ದು. ಇದನ್ನ ಹೊರತುಪಡಿಸಿ ಸುದರ್ಶನ ಚಕ್ರ 400 ಮತ್ತೆ 500 ಏನಿದೆ, ಕಳೆದ ಬಾರಿ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಸುದರ್ಶನ್ ಚಕ್ರ 400 ಏನಿತ್ತು, ಸಾಕಷ್ಟು ಮಹತ್ವದ ಪಾತ್ರವನ್ನ ನಿಭಾಯಿಸಿತ್ತು. ಅದರ ಮುಂದುವರಿದ ವರ್ಷನ್ ಸುದರ್ಶನ್ ಚಕ್ರ 500 ಅನ್ನ ಖರೀದಿ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈಗ ಸದ್ಯಕ್ಕೆ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ಇದ್ರ ಜೊತೆಗೆ ಬೇರೆ ಬೇರೆ ಮಿಲಿಟರಿ ಒಪ್ಪಂದಗಳು ಕೂಡ ನಡೀತಾ ಇದ್ದಾವೆ. ಮತ್ತೆ ಎರಡೂ ಸೇನೆಗಳ ಏನು ಸಹಭಾಗಿತ್ವದಲ್ಲಿ ಕೆಲವೊಂದಿಷ್ಟು ಮಿಲಿಟರಿ ಒಪ್ಪಂದಗಳು, ಅಂದ್ರೆ ಜಂಟಿ ಕಾರ್ಯಾಚರಣೆಯನ್ನ ಮಾಡುವಂಥದ್ದು ಅಥವಾ ಏನಾದ್ರೂ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ, ನೈಸರ್ಗಿಕ ವಿಕೋಪಗಳ ಆದಂಥ ಸಂದರ್ಭದಲ್ಲಿ ಪರಸ್ಪರ ಮಿಲಿಟರಿ ಸಹಾಯವನ್ನು ಪಡೆಯುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಒಪ್ಪಂದಗಳು ನಡೀತಾ ಇದ್ದಾವೆ. ಇದನ್ನ ಹೊರತುಪಡಿಸಿ ನಾವು ನೋಡೋದಾದ್ರೆ ತೈಲ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಮಾತುಕತೆಗಳು ನಡೆಯುವಂತ ಸಾಧ್ಯತೆಗಳಿದಾವೆ. ಓವರ್ ಆಲ್ ಆಗಿ ನಾವು ಗಮನಿಸೋದಾದ್ರೆ 2025ರಿಂದ ಅಂದ್ರೆ ಇಂದಿನಿಂದ 2030ಕ್ಕೆ ಅನ್ವಯ ಆಗುವಂತೆ ಸರಿಸುಮಾರು $100 ಬಿಲಿಯನ್ ಒಪ್ಪಂದಗಳು ಇವತ್ತು ಭಾರತ ಮತ್ತೆ ರಷ್ಯಾದ ನಡುವೆ ನಡೀತಾ ಇರುವಂತದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ಶಬೀರ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಒಟ್ಟಾರೆ ಮಹತ್ವದ ದಿನ ಭಾರತ ಮತ್ತು ರಷ್ಯಾದ ಪಾಲಿಗೆ. ಸುಮಾರು 800 ಕಿಲೋಮೀಟರ್ ದೂರ ಸಾಗಬಲ್ಲ ಬ್ರಹ್ಮೋಸ್ ಕ್ಷಿಪಣಿಯ ಅಭಿವೃದ್ಧಿ, ಸಬ್ಮರೀನ್ ಖರೀದಿ ಮತ್ತು ಅಥವಾ ಲೀಸ್ಗೆ ಪಡಿತಕ್ಕಂಥದ್ದು, ಸುಖೋಯ್ 30 MKI ಯುದ್ಧ ವಿಮಾನ ಮೇಲ್ದರ್ಜೆಗೇರಿಸೋದು, ಆಮೇಲೆ ಪ್ಯಾಂಟ್ಸರ್ ವಾಯು ರಕ್ಷಣಾ ವ್ಯವಸ್ಥೆಯ ಮಾರಾಟ, ತೈಲ ಖರೀದಿ, ವ್ಯಾಪಾರ ಸಂಬಂಧ ವೃದ್ಧಿ ಬಗ್ಗೆ ಕೂಡ ಉಭಯ ದೇಶಗಳ ಚರ್ಚೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಹೈದರಾಬಾದ್ ಹೌಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ನಡುವೆ ಬಹಳ ಮುಖ್ಯವಾದಂತಹ ಕೆಲವೊಂದು ನೋಡಬೇಕು. ಇದೆಲ್ಲ ಆದಮೇಲೆ ಅಮೆರಿಕ ಯಾವ ರೀತಿ ಭಾರತದ ವಿರುದ್ಧ ಕತ್ತಿ ಮಸೆಯೋದಕ್ಕೆ ಶುರು ಮಾಡ್ತಾರೆ ಅಂತಂದ್ಬಿಟ್ಟು ಇನ್ನಷ್ಟು ಶುಲ್ಕವನ್ನು ಹಾಕಬಹುದು.
ನೋಡೋಣ. ಇದೆಲ್ಲವೂ ಕೂಡ ಭಾರತ ಮತ್ತು ರಷ್ಯಾದ ಸಂಬಂಧ ಸುಧಾರಣೆ ನಿಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳು. ಇದ್ರ ಜೊತೆಗೆ ಈಗ ಭಾರತದ ಪೇಮೆಂಟ್ ಸಿಸ್ಟಮ್ ರೂಪೇ ಇದೆಯಲ್ಲ, ಆ ರೂಪೇ ಮತ್ತು ರಷ್ಯಾದ ಪೇಮೆಂಟ್ ಸಿಸ್ಟಮ್ ಮಿರ್ ಅಂತ, MIR ಮಿರ್ ಅಂತ, ಅವೆರಡನ್ನೂ ಜೋಡಿಸುವಂತಹ ಒಂದು ಮಾತುಕತೆ ಕೂಡ ನಡೆಯುತ್ತೆ.